ನ್ಯೂ ಇಯರ್ಗೆ ಡಬಲ್ ಧಮಾಕ ಪರದೆ ಮೇಲೆ ಬರ್ದಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಬಿಡುಗಡೆ ಆಗಿದೆ, ಮತ್ತೊಂದ್ ಕಡೆ ಕಿಚ್ಚ ಸುದೀಪ್ ಅಭಿನಯಿಸಿರುವಂತಹ ಮಾರ್ಕ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ವುಡ್ಲ್ಯಾಂಡ್ಸ್ ಥಿಯೇಟರ್ ಮುಂಭಾಗ ಯಾವ ರೀತಿ ಜನಸಾಗರ ಇದೆ ಅನ್ನೋದನ್ನ ಎಲ್ಲರ ಕಡೆಯಿಂದನೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸ್ಯಾಂಡಲ್ವುಡ್ ಬಗ್ಗೆ. ಹಾಗೆ ಅಭಿಮಾನಿಗಳು ಕೂಡ ಶಿವಣ್ಣ ಅವರ ಅಭಿನಯಕ್ಕಾಗಿರ್ಬೋದು ಅಥವಾ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯಕ್ಕಾಗಿರ್ಬೋದು, ರಾಜ್ಬೀರ್ ಶೆಟ್ಟಿ ಅವರ ಅಭಿನಯಕ್ಕೆ ಸಖತ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಪರ್ 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 ಚೆನ್ನಾಗಿದೆ. ಯಾರು ಮೂವಿ ನೋಡ್ತೀರಾ ಅವ್ರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಅರ್ಥ ಆಗುತ್ತೆ. ಆಮೇಲೆ ಕೊನೆ 20 ನಿಮಿಷ ಏನಿದೆ ನಿಮಗೆ ಎಲ್ಲ ಆಡಿಯನ್ಸ್ ಸ್ಲಿಪ್ಪರ್ ಬಿಟ್ಟು ಮೂವಿ ನೋಡಬೇಕು. ಯಾಕಂದ್ರೆ ದೇವರಿಗೆ ಯಾರ್ಯಾರು ಪೂಜಿಸ್ತೀರೋ ಅವರೆಲ್ಲ 20 ಮಿನಿಟ್ಸ್ ಸ್ಲಿಪ್ಪರ್ ಬಿಟ್ಟು ನೋಡ್ರೇನೆ ಈ ಮೂವಿ ಏನು ಅಂತ ಗೊತ್ತಾಗುತ್ತೆ. ಸೊ ಎಲ್ಲರ ತಲೆಯಲ್ಲೂ ಕೆಟ್ಟೋಗಿರ್ತದೆ ಏನಿದು ಅಂತ. ಬಟ್ ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇದೆಯಲ್ಲ ಸರ್, ಆ ಸೀನ್ಗೆ ಅವ್ನು ಎಷ್ಟೇ ಟಿಕೆಟ್ಗೆ ದುಡ್ಡು ಕೊಟ್ಟು ಬಂದಿದ್ರು ಸರ್, ಅಲ್ಲಿಗೆ ಆ ಪೈಸಾ ವಸೂಲಾಗುತ್ತೆ. ಹೊಸ ವರ್ಷಕ್ಕೆ ಈ ಎರಡೂ ಸಿನಿಮಾ ನೋಡೋದು ಒಂದು ಒಳ್ಳೆ ಭರ್ಜರಿ ಸ್ಟಾರ್ಟ್ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ. ಯಾಕಂತಂದ್ರೆ ಎಲ್ಲಾ ಸಿನಿ ಪ್ರಿಯರು ಕೂಡ ಈ ಎರಡೂ ಚಿತ್ರಗಳು ಭರ್ಜರಿಯಾಗಿ ಮನರಂಜನೆ ನೀಡ್ತಾ ಇದೆ. ಕ್ಯಾಮ್ರಾಮನ್ ನಂದೀಶ್ ಜೊತೆ ಅನನ್ಯ ಗೋಪಿನಾಥ್, ಇಂಡಿಯನ್ ಟಿವಿ, ಮೈಸೂರು.